ರಾಜ್ಯದಲ್ಲಿ ಕಬ್ಬಿನ ಕಾಡ್ಗಿಚ್ಚು ಶುರುವಾಗಿ ತಿಂಗಳ ಮೇಲಾಯಿತು. ಸರ್ಕಾರ ಕೂಡ ಬೆಲೆ ನಿಗದಿ ಮಾಡಿದ್ದಾಯಿತು. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕನ ಕಳ್ಳಾಟದಿಂದಾಗಿ ರೈತರ ಹೋರಾಟ ಮಾತ್ರ ನಿಲ್ತಿಲ್ಲ. ಬೀದರ್ನಲ್ಲಿ ಬೆಂಕಿ ಉಂಡೆಯಾದ ಅನ್ನದಾತ. 5ನೇ ದಿನದ ಹೋರಾಟ, ಕಬ್ಬು ಬೆಳೆಗಾರರು ಕೊತ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಕಾಡ್ಗಿಚ್ಚು ತಣ್ಣಗಾಗುವ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಬೆಳಗಾವಿಯಲ್ಲಿ ಹೊತ್ತಿದ ಬೆಂಕಿಯ ಕಿಡಿ ಇಡೀ ಉತ್ತರ ಕರ್ನಾಟಕವನ್ನೇ ಆವರಿಸಿದೆ. ಮುಧೋಳ, ವಿಜಯಪುರ ಹಾಗೂ ಬೆಳಗಾವಿಯಲ್ಲಿ ಅನ್ನದಾತರು ತಣ್ಣಗಾದರೂ ಕಲಬುರಗಿ ಹಾಗೂ ಬೀದರ್ನಲ್ಲಿ ದಿನೇ ದಿನೇ ಆಕ್ರೋಶದ ಜ್ವಾಲೆ ಜಾಸ್ತಿ ಆಗ್ತಿದೆ. ಕಬ್ಬಿನ ದರ ನಿಗದಿ ಮಾಡಿ ಅಂತ ಪಟ್ಟು ಹಿಡಿದಿರೋ ರೈತರು ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರ ವಿರುದ್ಧ ರಣಕಹಳೆ ಮೊಳಗಿಸುತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ರೈತರ ಹೋರಾಟದ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ. ಅನ್ನದಾತರ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಹಗಲು ರಾತ್ರಿ ಎನ್ನದೆ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸುತ್ತಿದೆ. ಹೀಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರೈತರ ಮನವೊಲಿಸೋ ಸರ್ಕಸ್ ಮಾಡಿದ್ರು. ನಾಳೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ, ಈಗ ಪ್ರತಿಭಟನೆ ಕೈಬಿಡಿ ಅಂತ ಮನವಿ ಮಾಡಿದ್ರು. ಆಡಳಿತ ಮಾಡ್ತೇನೆ ಮತ್ತೆ ಇತರ ಕೆಲವೊಂದು ಕಾರ್ಖಾನೆಗಳಿದ್ರು ಅವ್ರ ಜೊತೆಲ್ಲ ಮಾತಾಡ್ತೇನೆ. ನಿಮ್ಗೆ ಏನಾದ್ರೂ ಸಿಹಿ ಸುದ್ದಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ನೀಡಲೇಬೇಕು ಅಂತ ಬೀದರ್ ರೈತರು ಪಟ್ಟು ಹಿಡಿದಿದ್ದಾರೆ. ಆದರೆ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಕ್ಯಾರೆ ಅಂತಿಲ್ಲ. ಇದು ರೈತರನ್ನ ಮತ್ತಷ್ಟು ಕೆರಳಿಸಿದೆ. ನಾವು ಕೇಳಿದ್ದಷ್ಟು ದರ ನಿಗದಿ ಮಾಡದೇ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕೈ ಬಿಡ್ರಂತ ಮನವಿ ಮಾಡಿದ್ರೆ ನಾವು ಬಿಡಂಗಿಲ್ಲ ಅಂತ ಹೇಳಿದೆವು. ನಾವು ಕಂಟಿನ್ಯೂ ಹಂಗೆ ಇಡ್ತೇವೆ ಅಂತ ಹೇಳಿದೆವು. ಒಪ್ಪಿಲ್ಲ ನಾವು. ಬೆಲೆ ಅದೇ ರೇಟ್ ನಾವು ಬೇಡಿದಟ್ಟು ಕೊಟ್ಟರು ನಾವು ಒಪ್ತೇವೆ, ಇಲ್ಲೂರು ಇಲ್ಲ ಅಂತ ಹೇಳಿದೆವು. ಮಾತು ತಪ್ಪಿದ ಕಾರ್ಖಾನೆ, ಸಿಡಿದೆದ್ದ ರೈತ ಪಡೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಜೊತೆ ಚೆಲ್ಲಾಟ ಆಡ್ತಿವೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸರ್ಕಾರ ನಿಗದಿ ಮಾಡಿದ 3,160 ರೂಪಾಯಿ ನೀಡೋದಾಗಿ ಕಲಬುರಗಿಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡಿದ್ರು. ಹೀಗಾಗಿ ರೈತರು ಕೂಡ ಪ್ರತಿಭಟನೆ ಕೈಬಿಟ್ಟು ಕಬ್ಬು ಕಟಾವು ಶುರು ಮಾಡಿದ್ರು. ಆದ್ರೀಗ ನವರಂಗಿ ಆಟ ಶುರು ಮಾಡಿದ್ದಾರೆ. ಸರ್ಕಾರ ನಿಗದಿ ಮಾಡಿದ್ದಷ್ಟು ಹಣ ನೀಡೋದಕ್ಕಾಗಲ್ಲ. ಪ್ರತಿ ಟನ್ ಕಬ್ಬಿಗೆ 2,900ರಿಂದ 3,000 ರೂಪಾಯಿ ಕೊಡ್ತೀವಿ ಅಂತಿದ್ದಾರಂತೆ. ಇದು ರೈತರನ್ನ ಕೆರಳಿಸುವಂತೆ ಮಾಡಿದೆ. ದಾರಿ ಕಾಣದಂತಾದ ರೈತರು ಮತ್ತೆ ಪ್ರತಿಭಟನೆ ಹಾದಿ ಹಿಡಿದಿದ್ದು ಡಿಸಿ ಕಚೇರಿ ಮುಂದೆ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಕಿ ಕೇಸ್, ಖಾಕಿ ವಶದಲ್ಲಿದ್ದ ರೈತರು ರಿಲೀಸ್. ಬಾಗಲಕೋಟೆಯ ಗೋದಾವರಿ ಕಾರ್ಖಾನೆಯಲ್ಲಿ ಹೊತ್ತಿದ್ದ ಬೆಂಕಿ ಇನ್ನೂ ಹೊಗೆ ಆಡ್ತಾನೇ ಇದೆ. ಬೆಂಕಿ ಹಚ್ಚಿದವರ ಹಿಂದೆ ಬಿದ್ದಿರೋ ಪೊಲೀಸರು 10 ಮಂದಿ ರೈತ ಮುಖಂಡರನ್ನ ವಶಕ್ಕೆ ಪಡೆದಿದ್ರು. ಕಳೆದ 2 ದಿನಗಳಿಂದ ಮೇಲಿಂದ ಮೇಲೆ ವಿಚಾರಣೆ ನಡೆಸ್ತಾ ಇದ್ರು. ಇದರಿಂದ ಸಿಟ್ಟಿಗೆದ್ದಿದ್ದ ರೈತ ನಾಯಕರು ಪೊಲೀಸರ ನಿರ್ಧಾರದ ವಿರುದ್ಧ ಜೈಲ್ ಬರೋ ಚಳುವಳಿ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ 10 ಮಂದಿ ರೈತ ಮುಖಂಡರನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ರೈತರ ದರ ನಿಗದಿ ಮಾಡಬೇಕು ಅಂದಾಗ್ಲಿಲ್ಲ ಕಾರ್ಖಾನೆ ಮಾಲೀಕರು ನಷ್ಟದ ಕತೆ ಹೇಳ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರೈತ ಮುಖಂಡ ವೀರೇಶ್ ಸೊರಪದಮಠ, ಲಾಸ್ ಆಗತ್ತೆ ಅನ್ನೋದಾದ್ರೆ ಅಂಥ ಕಾರ್ಖಾನೆಗಳು ಕ್ಲೋಸ್ ಆಗ್ಲಿ. ರಾಜ್ಯದಲ್ಲಿ ಒಟ್ಟು 80 ಸಕ್ಕರೆ ಕಾರ್ಖಾನೆಗಳಿವೆ. ಒಂದೊಂದು ಕಡೆ ಒಂದೊಂದು ದರ ನೀಡುತ್ತಿದ್ದಾರೆ. ಇದರಿಂದ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ತುಮಕೂರಿನಲ್ಲಿ ಇದೇ ವಿಷಯವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕಬ್ಬು ಬೆಳೆಗೆ ಬೆಲೆ ತೀರ್ಮಾನ ಮಾಡುವುದು ಕೇಂದ್ರ ಸರ್ಕಾರ ಅಂತ ಕೇಂದ್ರದ ಕಡೆ ಬೊಟ್ಟು ಮಾಡಿದ್ರು. 80 ಕಬ್ಬಿನ ಕಾರ್ಖಾನೆಗಳಿದ್ದು ಆ ಕಬ್ಬಿನ ಕಾರ್ಖಾನೆಗಳು ಇವತ್ತ ಒಂದೊಂದು ಕಬ್ಬಿನ ಕಾರ್ಖಾನೆಗಳು ಒಂದೊಂದು ರೀತಿಯಾಗಿ ರೈತರ ವಿರೋಧಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾವೆ. ಇದನ್ನು ಯೋಗ್ಯವಾಗಿ ಒಂದು ಕಮಿಟಿ ರಚನೆ ಮಾಡಿದ್ರೆ ಅಂದ್ರೆ ಗುರುತಾಗ್ತದೆ ಯಾವ ಫ್ಯಾಕ್ಟ್ರಿಯಾರು ಎಷ್ಟೆಷ್ಟು ಮೋಸ ಮಾಡ್ತಾ ಇದ್ದಾರೆ, ರೈತರಿಗೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಫಸ್ಟಾಗಿ ಕಂಡು ಬರ್ತದೆ. ಅವ್ರಿಗೆ ಲಾಸ್ ಆಕೈತೆ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡಲಿ, ಅವರು ಬಂದ್ ಮಾಡಲಿ ಅನ್ನುವಂಥದ್ದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೇವೆ. ಕಬ್ಬು ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅವರು 25-26ಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಪರ್ ಟನ್ ಇಷ್ಟು ಬೆಲೆ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ.
ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರಧಾನಿ ಭೇಟಿ ಮಾಡಿದ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ನಡೀತಾ ಇರೋ ಕಬ್ಬಿನ ಹೋರಾಟದ ಬಗ್ಗೆ ಮನವರಿಕೆ ಮಾಡಿದ್ದಾರೆ. ಜೊತೆಗೆ ಕಬ್ಬಿನ ಬೆಂಬಲ ಬೆಲೆಯನ್ನ ಹೆಚ್ಚಳ ಮಾಡುವಂತೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಶುರುವಾಗಿರೋ ಕಬ್ಬಿನ ಕಾಳಗ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಜಿಲ್ಲೆಯಿಂದ ಜಿಲ್ಲೆಗೆ ಆವರಿಸ್ತಾ ಇದ್ದು ಸರ್ಕಾರ ರೈತರ ಕಡೆ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.